ಇವತ್ತು ಎರಡನೇ ವಿಡಿಯೋ ಪಾಠ. ಮೊದಲನೇದಾಗಿ ಸ್ಮರಣ ಚಿತ್ರದಲ್ಲಿ ಮಾನವನ ಹೃದಯದ ಚಿತ್ರವನ್ನ ಕೆಲವೊಂದು ಸೂಕ್ಷ್ಮವಾದಂಥ ಒಂದು ಆಕಾರದೊಂದಿಗೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನನ್ನ ಜೊತೆ ಸಿಂಚನ ಅಂತಕ್ಕ ವಿದ್ಯಾರ್ಥಿ ನನ್ನ ಜೊತೆ ಚಿತ್ರ ಬರಿತಾ ಹೋಗ್ತಾರೆ. ಅವರು ನಾನು ಜೊತೆಗೆ ಅವ್ರ ಚಿತ್ರನ ಬರಿತಾ ಜೊತೆಗೆ ನೀವು ಕಲಿತೀರಿ ಅಂತ ಹೇಳ್ತಾ ಈ ಚಿತ್ರಕಲೆಯಲ್ಲಿ ಸ್ಮರಣ ಚಿತ್ರದಲ್ಲಿ ಮಾನವನ ಹೃದಯದ ಚಿತ್ರವನ್ನ ನಾವು ಬರೆಯೋಣ. ಮಕ್ಕಳೇ, ಇವತ್ತು ವಿಶೇಷವಾಗಿ ಒಂದು ಯಾವುದೇ ಒಂದು ಆಕೃತಿಯನ್ನು ನಾವು ಗಮನದಲ್ಲಿಟ್ಟಬೇಕಾದ್ರೆ ಒಂದು ಆಕಾರ ಇರುತ್ತೆ. ಅದಕ್ಕೆ ಆ ಆಕಾರ ಯಾವ ರೀತಿ ಇರುತ್ತೆ ಅಂತ ಮರೆಸಿಟ್ಟು ನಾವು ಅದನ್ನು ಮನವರಿಕೆ ಮಾಡ್ಕೋಬೇಕು. ಈಗ ಹೃದಯದ ಚಿತ್ರ ಯಾವ ಆಕಾರದಲ್ಲಿ ಇರುತ್ತೆ ಅಂತ ನಾವು ಯೋಚನೆ ಮಾಡಿದಾಗ ಒಂದು ಹಣ್ಣಿನ ಆಕಾರದಲ್ಲಿ ಒಂದು ಹೃದಯದ ಚಿತ್ರ ಇರುತ್ತೆ. ಅದು ಹೇಗೆ ಅಂತಂದ್ರೆ, ಸಾಮಾನ್ಯವಾಗಿ ಒಂದು ಹಣ್ಣು ನೋಡ್ತೀವಿ, ಇದೊಂದು ಹಣ್ಣಿದೆ, ಹಣ್ಣಿನ ಆಕಾರದಲ್ಲಿ ಒಂದು ಹೃದಯದ ಚಿತ್ರವನ್ನು ನಾವು ಬರಿತಾ ಹೋಗೋಣ. ಆ ಕೆಲಸವನ್ನು ನನ್ನ ವಿದ್ಯಾರ್ಥಿ ಸಿಂಚನ ಮುಂದೆ ಕಂಟಿನ್ಯೂ ಮಾಡ್ತಾರೆ. ಸ್ನೇಹಿತರೆ, ನನ್ನ ಹೆಸರು ಸಿಂಚನ ಎಸ್. ನಾನು ಶ್ರೀ ತುಂಗಭದ್ರಾ ಪ್ರೌಢಶಾಲೆ ಸೂಗೂರು ಶಿವಮೊಗ್ಗ ತಾಲೂಕಿನಲ್ಲಿ ಓದುತ್ತಿದ್ದೇನೆ. ನಮ್ಮ ಸರ್ ಗುರುಗಳಾದಂತಹ ಅಶೋಕ್ ಸರ್ ಅವರು ಹೇಳಿಕೊಟ್ಟಿರುವ ಮಾನವ ಹೃದಯ ಚಿತ್ರವನ್ನು ನಾನಿವಾಗ ಮುಂದುವರಿಸ್ತಾ ಇದ್ದೀನಿ. ಈಗ ಒಂದು ಹಣ್ಣಿನ ಆಕಾರದಲ್ಲಿದೆ. ಇದನ್ನ ನಾನು ನನಗೆ ಬೇಕಾದಷ್ಟು ಮಾತ್ರ ತಗೊಳ್ತಾ ಇದ್ದೀನಿ. ಇಲ್ಲೂ ಸಹ ಇದೇ ರೀತಿ. ಈಗ ಇದು ಮಹಾ ಅಪಧಮನಿ. ಈ ಅಪಧಮನಿಯನ್ನು ನಾನು ಈಗ ತಗೊಳ್ತಾ ಇದ್ದೀನಿ. ಇಲ್ಲಿರುವಂತಹ ಲೈನು ಇದು ಕಾಣಿಸೋದಿಲ್ಲ, ಅದಕ್ಕೋಸ್ಕರ ಇದು ಬಂದು ಇಲ್ಲಿ ಸೇರುತ್ತೆ. ಇಲ್ಲೂ ಸಹ ಇದೇ ರೀತಿ ತಗೊಳ್ತಾ ಇದ್ದೀನಿ. ಇಲ್ಲಿ ಬಂದು ಸೇರುತ್ತೆ. ಇದು ಮಹಾ ಅಪಧಮನಿಯಾಗಿ ಇಲ್ಲಿ ವಿಂಗಡಣೆ ಆಗುತ್ತೆ. ಇಲ್ಲಿ 3 ಭಾಗಗಳಾಗಿ ಇಲ್ಲಿ ಬಂದು ಸೇರುತ್ತೆ. ಇದು ಕಾಣಿಸೋದಿಲ್ಲ, ಇದನ್ನ ಅಳಿಸ್ತಾ ಇದ್ದೀನಿ. ಈಗ ಇಲ್ಲಿರುವಂತಹ ಉಪಸಕ ಅಭಿಧಮನಿ ಹೀಗೆ ಬಂದು ಇಲ್ಲಿ ಇದಾಗುತ್ತೆ. ಇದು ಒಂದು ಭಾಗ ರೀತಿ ವಿಂಗಡಣೆ ಆಗುತ್ತೆ. ಇದು ಕಾಣಿಸೋದಿಲ್ಲ, ಇದನ್ನ ಅಳಿಸ್ತಾ ಇದ್ದೀನಿ. ಈಗ ನಾನು ಹೀಗೆ ಲೈಟ್ ಆಗಿ ತಗೊಳ್ತಾ ಇದ್ದೀನಿ. ಈಗ ನಾನು ಈ ಹೃದಯದ ಭಾಗಗಳನ್ನ ಬರಿತಾ ಇದ್ದೀನಿ. ಇದು ಉಪಸಕ ಅಭಿಧಮನಿ, ಇದು ಸಹ ಉಪಸಕ ಅಭಿಧಮನಿ, ಇದು ಎಡ ಹೃತ್ಕರ್ಣ, ಇಲ್ಲಿ ಎಡ ಹೃದಯಶ್ರೀ. ಇಲ್ಲಿ ಹೇಗೆ ಬಂದಿರುತ್ತೋ ಅದೇ ರೀತಿ ಇಲ್ಲೂ ಸಹ ಬಲ ಹೃತ್ಕರ್ಣ ಬಂದಿರುತ್ತೆ. ಇಲ್ಲಿ ಮುಖ್ಯವಾಗಿ ಮಹಾ ಅಪಧಮನಿ, ಇದು ಸಹ
ಬಿಡಿಸಿದ್ದೀನಿ. ಧನ್ಯವಾದ.